ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, SSC GD ಎಕ್ಸಾಮ್ಸು ಇವೆಲ್ಲ ಅಫಿಷಿಯಲ್ ಕ್ವಶನ್ಸ್ಗಳು. ಈ ಥರ ಅಫಿಷಿಯಲ್ ಕ್ವಶನ್ಸ್ಗಳನ್ನು ಏನು ಮಾಡಬೇಕು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ GK ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಾನೆ. 20 ಕ್ವಶನ್ಸ್ಗಳನ್ನು ಕೇಳ್ತಿರ್ತಾನೆ ಶಿಫ್ಟ್ ವೈಸು. ಎಲ್ಲ ಶಿಫ್ಟ್ ವೈಸ್ ಕ್ವಶನ್ಸ್ಗಳನ್ನು ನಾನು ಈ ಕೂಡ ಸರಣಿಗಳನ್ನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಲ್ಲವೂ ಏನಪ್ಪ ಅಂದ್ರೆ ಸೀರಿಯಲ್ ಆಗಿ ಸಿಗ್ತವೆ. ಆದಷ್ಟು ಬೇಗ ಮೆಂಟಾಲಿಟಿ ಕ್ವಶನ್ಸ್ನ ಸ್ಟಾರ್ಟ್ನ ಮಾಡ್ತೇನೆ. ಹಾಗಾದರೆ ಇಲ್ಲಿ GK ನೋಡ್ಕೊತ ಬಂದಾಗ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ನೋಡಿದಾಗ, ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಯಾರು ಅಂತ ಕ್ವಶನ್ಸ್ ಇದೆ. ಇಲ್ಲಿ ಆಪ್ಷನ್ಸ್ಗಳನ್ನು ಓದಂಗಿಲ್ಲ, ಡೈರೆಕ್ಟ್ ನೇರವಾದ ಪ್ರಶ್ನೆಗೆ ನೇರವಾದ ಆನ್ಸರ್ಸ್ಗಳನ್ನ ಕ್ಲಿಕ್ ಮಾಡ್ಕೊತ ಹೋಗ್ತೇನೆ. ಸತ್ಯಶೋಧಕದ ಸಮಾಜದ ಸ್ಥಾಪಕರು ಯಾರಪ್ಪ ಅಂದ್ರೆ ಜ್ಯೋತಿಬಾ ಫುಲೆ ಅಂತೇಳಿ ಕೇಳ್ತೀವಿ. ಆಪ್ಷನ್ಸ್ 2 ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಭಾರತದ ಸ್ಪರ್ಧಾ ಆಯೋಗದ ಅಧ್ಯಕ್ಷರಾಗಿ 2023 ಮೇ 23ರಂದು ಯಾರು ಸೇರ್ಪಡೆಯಾಗಿದ್ದಾರೆ ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಈ ಥರನೂ ಕ್ವಶನ್ಸ್ ಹಿಂದಿನ ವರ್ಷದ ಕರೆಂಟ್ ಅಫೇರ್ಸ್ ಕ್ವಶನ್ಸ್ನು ಇಲ್ಲಿ ಮೆನ್ಷನ್ ಮಾಡಿ ಕೇಳಿದ್ದಾನೆ. ಹಾಗಾಗಿ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ರವನೀತ್ ಕೌರ್ ಅಂತೇಳಿ ಕರಿತೀವಿ. ಆಪ್ಷನ್ಸ್ 2 ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್, ಡ್ಯಾಶ್ ರಲ್ಲಿ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಭಾರತದ ಮೊದಲನೇ ಆರ್ಥಿಕ ಜನಗಣತಿಯನ್ನ ಲಕ್ಷದ್ವೀಪವನ್ನು ಹೊರತುಪಡಿಸಿ ದೇಶಾದ್ಯಂತ ನಡೆಸಲಾಗಿತ್ತು ಅಂತ ಕ್ವಶನ್ಸ್ ಇದೆ. ಯಾವ ವರ್ಷ ಅಂತೇಳಿ ನೋಡ್ಕೊತ ಬಂದಾಗ 1977 ಅಂತ ಕೇಳ್ತೀವಿ. ಆಪ್ಷನ್ಸ್ 4 ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ರಂಗಸ್ವಾಮಿ ಕಪ್ ಎಂಬುದು ಡ್ಯಾಶ್ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕ್ವಶನ್ಸ್ ಇದೆ. ಈ ಕ್ರೀಡೆ ಯಾವ ಆಟಕ್ಕೆ ಸಂಬಂಧಿಸಿದಪ್ಪ ಅಂತ ನೋಡಿದಾಗ ಇದು ರಂಗಸ್ವಾಮಿ ಕಪ್, ಇದು ಹಾಕಿ ಆಟಕ್ಕೆ ಸಂಬಂಧಿಸಿದಂಥ ಒಂದು ಕಪ್ ಆಗಿದೆ. ನೆಕ್ಸ್ಟ್, ಭಾರತ ಉಪಖಂಡದಲ್ಲಿ ತಿಳಿದಿರುವಂತೆ ಪ್ರಾಚೀನ ಕಾಲದಲ್ಲಿ ಬಳಕೆಯಲ್ಲಿದ್ದ ಬರವಣಿಗೆಯ ರೂಪದ ಹೆಸರೇನು ಅಂತ ಕ್ವಶನ್ಸ್ ಇದೆ. ಇದಕ್ಕೆ ರೈಟ್ ಆನ್ಸರ್ ಪ್ರಾಚೀನ ಕಾಲ ಅಂದ ತಕ್ಷಣನೇ ಬ್ರಾಹ್ಮಿ ಲಿಪಿ ಅಥವಾ ಸಂಸ್ಕೃತ ಲಿಪಿ ಅಂತ ಆನ್ಸರ್ನ ಹಾಕ್ಬೋದು. ಇದಕ್ಕೆ ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ ಸಿಂಧೂ ಲಿಪಿ ಅಂತ ಹೇಳ್ತಿರ್ತಾರೆ. ಆಪ್ಷನ್ಸ್ 2 ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್, 2023 ಮಹಿಳಾ ಮೀಸಲಾತಿ ಮಸೂದೆಯ ಪ್ರಕಾರ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗಾಗಿ ಎಷ್ಟು ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ ಅಂತ ಕ್ವಶನ್ಸ್ ಇದೆ. ಎಷ್ಟು ಕಾಯ್ದಿರಿಸಲಾಗಿದೆಪ್ಪ ಅಂದ್ರೆ ಟೋಟಲ್ 1/3 ಭಾಗ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಇಲ್ಲಿ ಎಷ್ಟು ಸ್ಥಾನಗಳಿರ್ತವೆ, ಅದರ 1/3 ಭಾಗನ ಏನು ಮಾಡಬೇಕಪ್ಪ ಅಂದ್ರೆ ಮಹಿಳೆಯರಿಗೆ ಕಾಯ್ದಿರಿಸಲಾಗಿದೆ. ನೆಕ್ಸ್ಟ್, ಡ್ಯಾಶ್ ಎಂಬುದು ಅತ್ಯಂತ ಸಾಮಾನ್ಯವಾಗಿ ಬಳಕೆಯಾಗುವ ಹಣದ ಪೂರೈಕೆ ಮಾಪನವಾಗಿದೆ ಅಂತ ಕ್ವಶನ್ಸ್ ಇದೆ. ಇದನ್ನ ಎಕನಾಮಿಕ್ಸ್ ರಿಲೇಟೆಡ್ ರೈಟ್ ಆನ್ಸರ್ ಯಾವತ್ತಪ್ಪ ಅಂದ್ರೆ M3 ಅಂತೇಳಿ ಕರೀತಾರೆ. ನೆಕ್ಸ್ಟ್, ಅಥ್ಲೆಟಿಕ್ಸ್ ನಲ್ಲಿ IAF ವಿಶ್ವ ಚಾಂಪಿಯನ್ಶಿಪ್ ಡ್ಯಾಶ್ ರಿಂದ ಸಂಪೂರ್ಣವಾಗಿ ವೃತ್ತಿಪರ ಸ್ಪರ್ಧೆಯಾಗಿ ಬದಲಾಯಿತು ಅಂತ ಕ್ವಶನ್ಸ್ ಇದೆ. ಇದು 1997 ಅಂತ ಹೇಳ್ತೀವಿ. 1997. ನೆಕ್ಸ್ಟ್, ಪಂಡಿತ್ ಬಿರ್ಜು ಮಹಾರಾಜ್ ಅವರು ಒಬ್ಬ ಭಾರತೀಯ ನೃತ್ಯಗಾರ, ಸಂಗೀತ ಸಂಯೋಜಕ, ಗಾಯಕ ಮತ್ತು ಭಾರತದ ಕಥಕ್ ನೃತ್ಯದ ಡ್ಯಾಶ್ ಕಲ್ಕ್ ಬಿಂದಾದಿನ್ ಘರಾನಿಯವರಾಗಿದ್ದರು ಅಂತ ಕ್ವಶನ್ಸ್ ಇದೆ. ಇವರು ಯಾವ ರಾಜ್ಯಕ್ಕೆ ಸಂಬಂಧಿಸಿದವರು ಅಂತ ನೋಡ್ಕೊತ ಬಂದಾಗ, ಅಥವಾ ಇವರು ಸಂಬಂಧಿಸಿದ್ದು ಎಲ್ಲಿದಪ್ಪ ಅಂದ್ರೆ ಲಕ್ನೋ ಅಂತ ಕರಿತೀವಿ. ಲಕ್ನೋ. ನೆಕ್ಸ್ಟ್, ಭಾರತದ ಸಂವಿಧಾನದ ಭಾಗ 4A ಪ್ರಕಾರ ತಂದೆ ತಾಯಿಗಳು ಅಥವಾ ಪೋಷಕರು ಸಂದರ್ಭಾನುಸಾರ ಡ್ಯಾಶ್ ವಯಸ್ಸಿನ ತಮ್ಮ ಮಗುವಿಗೆ ಅಥವಾ ತಮ್ಮ ಪರಿಪಾಲಿತ ಮಗುವಿಗೆ ಶಿಕ್ಷಣ ಪಡೆಯಲು ಅವಕಾಶಗಳನ್ನು ಒದಗಿಸುವ ಕರ್ತವ್ಯವನ್ನು ಹೊಂದಿರುತ್ತಾರೆ ಅಂತ ಕ್ವಶನ್ಸ್ ಇದೆ. ಎಷ್ಟು ವರ್ಷದ ಮಕ್ಕಳಿಗೆ? ಇದು ಸಂವಿಧಾನದಲ್ಲಿ ಮೂಲಭೂತ ಹಕ್ಕು ಒಳಗಡೆ ಅಥವಾ ಕರ್ತವ್ಯ ಒಳಗಡೆ ಇದು ಭಾಗ 4A ಒಳಗಡೆ ಇದನ್ನ ಉಲ್ಲೇಖ ಮಾಡ್ತಾರೆ. ಹಾಗಾದ್ರೆ ಎಷ್ಟು ವರ್ಷದ? 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸುವುದು ಪೋಷಕರ ಕರ್ತವ್ಯ ಆಗಿದೆ. 2015ರಲ್ಲಿ ಭಾರತದ ಯೋಜನಾ ಆಯೋಗದ ಬದಲಿಗೆ ಯಾವ ಸಂಸ್ಥೆಯನ್ನ ಸ್ಥಾಪಿಸಲಾಯಿತು ಅಂತ ಕ್ವಶನ್ಸ್ ಇದೆ. ಯಾವ ಸಂಸ್ಥೆಯನ್ನು ಸ್ಥಾಪಿಸಲಾಯ್ತಪ್ಪ ಅಂದ್ರೆ ನೀತಿ ಆಯೋಗವನ್ನ ಸ್ಥಾಪಿಸಲಾಯಿತು. ನೆಕ್ಸ್ಟ್, 2023 ಮೇ ತಿಂಗಳಿನಲ್ಲಿ ಭಯಮುಕ್ತ ರಾಜ್ಯಕ್ಕಾಗಿ ಯಾವ ರಾಜ್ಯದ ಮುಖ್ಯಮಂತ್ರಿಗೆ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿಯನ್ನ ನೀಡಲಾಗಿದೆ ಅಂತ ಕ್ವಶನ್ಸ್ ಇದೆ.
ಯಾವ ಮುಖ್ಯಮಂತ್ರಿಗಪ್ಪ ಅಂದ್ರೆ UPA ಅಂದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರಿಗೆ. ನೆಕ್ಸ್ಟ್, ಮೆಂಡಲೀವ್ ಅವರು ತಮ್ಮ ಕೆಲಸವನ್ನು ಪ್ರಾರಂಭಿಸಿದಾಗ ಆಗಿನ ಸಮಯದಲ್ಲಿ ಎಷ್ಟು ಧಾತುಗಳು ತಿಳಿದಿದ್ದವು ಅಂತ ಕ್ವಶನ್ಸ್ನ ಕೇಳಿದ್ದಾರೆ. ಎಷ್ಟು ಧಾತುಗಳು ತಿಳಿದಿದ್ರಪ್ಪ ಅಂದ್ರೆ 63ಗಳು. ಟೋಟಲ್ 118 ಎಲಿಮೆಂಟ್ಸ್ಗಳಿದಾವೆ. ನೆಕ್ಸ್ಟ್, ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ಪಡೆದ ಮೊದಲ ಗಾಯಕರು ಯಾರು ಅಂತ ಕ್ವಶನ್ಸ್ ಇದೆ. ಮೊದಲ ಗಾಯಕರು ಯಾರಪ್ಪ ಅಂದ್ರೆ MS ಸುಬ್ಬಲಕ್ಷ್ಮಿ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ನಿರ್ದಿಷ್ಟ ಸಮಯದಲ್ಲಿ ಒಂದು ದೇಶದಲ್ಲಿನ ಎಲ್ಲ ವ್ಯಕ್ತಿಗಳ ಅಥವಾ ಒಂದು ದೇಶದಲ್ಲಿನ ಸ್ಪಷ್ಟಪಡಿಸಿದ ಭಾಗದಲ್ಲಿ ಜನಸಂಖ್ಯಾಶಾಸ್ತ್ರದ ಆರ್ಥಿಕ ಮತ್ತು ಸಾಮಾಜಿಕ ದತ್ತಾಂಶಗಳನ್ನು ಸಂಗ್ರಹಿಸುವ, ಸಂಕಲಿಸುವ, ವಿಶ್ಲೇಷಿಸುವ ಮತ್ತು ಪ್ರಸರಣ ಮಾಡುವ ಒಟ್ಟು ಪ್ರಕ್ರಿಯೆ ಡ್ಯಾಶ್ ಆಗಿದೆ ಅಂತ ಕ್ವಶನ್ಸ್ ಇದೆ. ಇದನ್ನು ಏನಂತ ಕರೀತಾರಪ್ಪ ಅಂದ್ರೆ ಜನಗಣತಿ ಅಂತೇಳಿ ಕರೀತಾರೆ. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ 2. ನೆಕ್ಸ್ಟ್ ಕ್ವಶನ್ಸ್, ಡಿಜಿಟಲ್ ವಾಣಿಜ್ಯಕ್ಕಾಗಿ ಮುಕ್ತ ನೆಟ್ವರ್ಕ್, ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್, ONDC ಅಂತೇಳಿ ಎಂಬುದು ಡ್ಯಾಶ್ ಉಪಕ್ರಮವಾಗಿದೆ ಅಂತ ಕ್ವಶನ್ಸ್ನ ಕೇಳಿದಾನೆ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಅಂತ ನೋಡಿದಾಗ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಅಂತೇಳಿ ಕರಿತೀವಿ. ಆಪ್ಷನ್ಸ್ 2. ನೆಕ್ಸ್ಟ್, ನ್ಯಾಯಾಧೀಶರನ್ನು ತೆಗೆದುಹಾಕುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕೆಳಗೆ ನೀಡಲಾದ ಹೇಳಿಕೆಯನ್ನು ಪೂರ್ಣಗೊಳಿಸಿ ಅಂತ ಕ್ವಶನ್ಸ್ ಇದೆ. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊತ ಬಂದಾಗ ನ್ಯಾಯಾಧೀಶರ ಪದಚ್ಯುತಿಗೆ ತುಂಬ ಕ್ಲಿಷ್ಟವಾದ ಕಾರ್ಯವಿಧಾನವನ್ನು ನಿಗದಿ ಮಾಡಿದೆ. ಆಪ್ಷನ್ಸ್ 4. ನೆಕ್ಸ್ಟ್, ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? 1. ಬ್ಯಾಡ್ಮಿಂಟನ್ ಆಟದ ಆರಂಭದಲ್ಲಿ ಮತ್ತು ಸ್ಕೋರ್ ಸಮಾನವಾಗಿದ್ದಾಗ ಸರ್ವ್ ಮಾಡುವ ಆಟಗಾರನು ಎಡಗಡೆಯ ಸರ್ವಿಸ್ ಅಂಗಳದಿಂದ ಸರ್ವ್ ಮಾಡುತ್ತಾನೆ. ನೆಕ್ಸ್ಟ್, ಸರ್ವರ್ ಮತ್ತು ರಿಸೀವರ್ ಯಾವಾಗಲೂ ಎದುರುಗಡೆಯ ಸರ್ವಿಸ್ ಅಂಗಳಗಳಲ್ಲೇ ನಿಲ್ಲುತ್ತಾರೆ, ಆದರೆ ಒಂದೇ ಬದಿಯಲ್ಲಿ ನಿಲ್ತಾರೆ. ಇದರೊಳಗಡೆ ಒಂದು ಮಾತ್ರ ಸರಿ, 1 ಮತ್ತು 2 ಸರಿ, 1 ಅಥವಾ 2 ಸರಿಯಲ್ಲ. ಯಾವುದು ಅಂತ ನೋಡ್ಕೊತ ಬಂದಾಗ 1 ಅಥವಾ 2 ಸರಿ ಅಲ್ಲ. ಆಪ್ಷನ್ಸ್ 3 ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್, 2018ರಲ್ಲಿ ಒಡಿಸ್ಸಿ ನೃತ್ಯಕ್ಕಾಗಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ನರ್ತಕಿ ಯಾರು ಅಂತ ಕ್ವಶನ್ಸ್ ಇದೆ. ಯಾರಪ್ಪ ಅಂದರೆ ಸೂರು ಸೇನ್ ಅಂತೇಳಿ ಕರಿತೀವಿ. ಆಪ್ಷನ್ಸ್ 3. ನೆಕ್ಸ್ಟ್, ಹಿಂದೂಗಳ ಹಬ್ಬವಾದ ದೀಪಾವಳಿಯನ್ನು ಹೋಲುವ ಬರಶ್ ಹಬ್ಬವನ್ನು ಈ ಕೆಳಗಿನವುಗಳಲ್ಲಿ ಯಾವ ಬುಡಕಟ್ಟು ಜನಾಂಗದವರು ಆಚರಿಸುತ್ತಾರೆ ಅಂತ ಕ್ವಶನ್ಸ್ ಇದೆ. ಇಲ್ಲಿ ಬುಡಕಟ್ಟು ಜನಾಂಗ ಭಾರತದಲ್ಲಿ ಸಾಕಷ್ಟು ಕಂಡು ಬರ್ತಾರೆ. ಅದರ ಒಳಗಡೆ ವರ್ಲಿ ಮತ್ತು ಕೋಕ್ನಾ ಅಂತೇಳಿ ಈ ಬುಡಕಟ್ಟು ಜನಾಂಗ ಈ ಹಬ್ಬವನ್ನು ಆಚರಿಸ್ತಾರೆ. ಇಷ್ಟು 20 ಕ್ವಶನ್ಸ್ಗಳನ್ನು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಇದೇ ರೀತಿಯಾಗಿ SSC GDದು ಸಾಕಷ್ಟು ಎಲ್ಲವಕ್ಕೂ 20 ಕ್ವಶನ್ಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತಾರೆ. ನೇರವಾದ ಪ್ರಶ್ನೆ, ನೇರವಾದ ಆನ್ಸರ್ಸ್ಗಳು ನೋಡ್ಕೊತ ಬರ್ರಿ. ಇವೇ ಕ್ವಶನ್ಸ್ಗಳು ರಿಪೀಟ್ ಆಗ್ತಿರ್ತಾವೆ, ಸೆಟ್ ವೈಸಸ್ಗಳು. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಧನ್ಯವಾದಗಳು.